ಈಗ ಮಾಜಿ ಕಾನೂನು ಸಚಿವ ಹಾಗೂ ಬಿಜೆಪಿ ವಕ್ತಾರ ಸುರೇಶ್ ಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಕುಮಾರ್ ಅವರೇ, ತಾವೇನು ಹೇಳ್ತೀರಾ ಈ ನಾಚಿಕೆಗೇಡಿನ ಘಟನೆಗೆ ಸಂಬಂಧಪಟ್ಟಂತೆ? ಈಗ ಇದು ತಾವು ಹೇಳಿದಂಗೆ ನಾಚಿಕೆಗೇಡಷ್ಟೇ ಅಲ್ಲ, ಪ್ರತಿಯೊಬ್ಬ ಬೆಂಗಳೂರಿಗನು ಕೂಡ ತಲೆ ತಗ್ಸಂತ ಒಂದು ಘಟನೆ. ಹೌದು ಹೌದು. ಮೊನ್ನೆ ತಾನೇ ಮಹಾತ್ಮ ಗಾಂಧಿ ಅಂತ ಹೆಸರಿಟ್ಕೊಂಡಿರೋ ರಸ್ತೆನಲ್ಲಿ ಬಹಳ ಅವಹೇಳನಕಾರಿ ಒಂದು ದೃಶ್ಯಗಳು ಸನ್ನಿವೇಶಗಳೆಲ್ಲ ಜರುಗಿ ಹೋದ್ವು. ನಾವು ಯಾವ ಮಹಾತ್ಮ ಗಾಂಧಿ ಹೇಳಿದ್ರು, ಮಧ್ಯರಾತ್ರಿ ಒಂದು ಹೆಣ್ಣು ಮಗಳು ಧೈರ್ಯದಿಂದ ಓಡಾಡಿದಾಗ ಮಾತ್ರ ಈ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅಂತ ನಾ ಅನ್ಕೊಂತೀನಿ ಅಂತ, ಅದೇ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಪೊಲೀಸರ ಸಮ್ಮುಖದಲ್ಲಿ ಸಾವಿರಾರು ಜನರ ಮಧ್ಯೆ ಈ ರೀತಿ ಹೆಣ್ಣು ಮಕ್ಕಳ ಒಂದು ಸ್ಥಿತಿ ನಾವು ನೋಡಿದೀವಿ. ನಿನ್ನೆ ಕಮ್ಮನಹಳ್ಳಿಯ ಒಂದು ಘಟನೆ ಕೇಳಿ ನಾನು ಇದ್ದಿದ್ದು ದಿಗ್ಭ್ರಾಂತನಾಗಿದ್ದೀನಿ. ನಾನು ಯಾಕೆ ಬೆಂಗಳೂರಿನಲ್ಲಿ ಪದೇ ಪದೇ ಇದು ಆಗ್ತಾ ಇದೆ? ಇದು ಮಾಡೋರ್ಗೆ ಒಂಚೂರು ಕೂಡ ಭಯ ಇಲ್ವಾ? ಭಯದ ಲವಲೇಶನು ಕೂಡ ಇಲ್ವಾ? ಭಯ ಉಂಟು ಮಾಡೋದ್ರಲ್ಲಿ ನಾವ್ ಎಲ್ಲಿ ತಪ್ಪಿದೀವಿ? ನಾವು ಸರ್ಕಾರ, ಪೊಲೀಸು ಮತ್ತೆ ಸಮಾಜ. ಇದು ಆ ಹುಡುಗಿದು ಆ ರಾತ್ರಿ 2:30ಗೆ ಎಲ್ಲಿಂದ ಬಂದ್ಲೋ ಆಕೆ ನನಗೆ ಗೊತ್ತಿಲ್ಲ. ಆದ್ರೂ ಈ ದುರುಳರು ಬಂದು ಎಲ್ಲರೂ ಕೂಡ ರಸ್ತೆನಲ್ಲಿ ಆಕೆನ ಅಟ್ಯಾಕ್ ಮಾಡಿ ಏನೋ ಪ್ರಯತ್ನ ಮಾಡಿದಾಗ ಆಕೆ ಮನಸ್ಸಿನಲ್ಲಿ ಯಾವ ಸ್ಥಿತಿ ಇದ್ದಿರ್ಬೋದು. ನಿಜ ನಿಜ. ಸೊ ಒಟ್ಟಾರೆ ಈ ಘಟನೆ ಏನಿದೆ, ಪ್ರಜ್ಞಾವಂತ ಸಮಾಜ, ಪ್ರಜ್ಞಾವಂತ ನಾಗರಿಕರು ಇರುವಂತ ಸಮಾಜ ಅಂತ ಹೇಳ್ಕೊಳ್ಳೋ ನಾವು ತಲೆ ತಗ್ಸಂತ ಘಟನೆ, ಹೀನಾಯವಾದ ಘಟನೆ, ಹೇಯಕರ ಘಟನೆ ಇದು. ಜೊತೆಗೆ ಈಗ ರಾತ್ರಿ 2 ಗಂಟೆವರೆಗೂ ಪಾರ್ಟಿ ಮಾಡಿ ಅಥವಾ ಮದ್ಯದಂಗಡಿಗಳ ಟೈಮಿಂಗ್ಸ್ ಅನ್ನ ಎಕ್ಸ್ಟೆನ್ಷನ್ ಮಾಡುವಂಥದ್ದು ಅಥವಾ ಡ್ರಿಂಕ್ಸ್ ಎಷ್ಟು ತನಕ ಇರುತ್ತೆ ಅಂತ ಅದನ್ನ ಎಕ್ಸ್ಟೆನ್ಷನ್ ಮಾಡುವಂಥದ್ದು, ಇದೆಲ್ಲವನ್ನ ಬಹಳ ಉತ್ಸಾಹದಿಂದ ನಮ್ಮ ಸರ್ಕಾರ ಅಥವಾ ಪೊಲೀಸರು ಅನೌನ್ಸ್ ಮಾಡ್ತಾರೆ. ಆದ್ರೆ ಅದನ್ನ ಆ ರೀತಿಯೆಲ್ಲ ಎಕ್ಸ್ಟೆನ್ಷನ್ ಅನೌನ್ಸ್ ಮಾಡೋರು ಅಷ್ಟು ತನಕ ಸೇಫ್ಟಿ ಕೂಡ ನಾವು ಕೊಡ್ತೀವಿ ಅನ್ನುವಂಥ ಗ್ಯಾರಂಟಿಯನ್ನ ಕೊಡಬೇಕು. ಇಲ್ಲಾಂದ್ರೆ ನೀವು ಮನೇಲೆ ಬರಬೇಡಿ, ಪಾರ್ಟಿ ಮಾಡಬೇಡಿ, ನೀವು ಮನೇಲೆ ಪಾರ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ಬೇಕು. ಇಲ್ಲ, ನನಗೆ ಗೊತ್ತಿರೋ ಹಾಗೆ ಬೆಂಗಳೂರು ಪೊಲೀಸವರು ಬಹಳ ಕಟ್ಟುನಿಟ್ಟಾಗಿ ಹೇಳಿದ್ರು, 11:30 ಮೇಲೆ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಬಹಳ ಕಷ್ಟಕ್ಕೀಡಾಗುತ್ತೆ ಅಂತ ಹೇಳಿದ್ರು. ಆದ್ರೆ ಸರ್ಕಾರದಲ್ಲಿರೋ ಪ್ರಮುಖರು ಯಾರನ್ನೂ ಕೂಡ ಓಲೈಸೋಕೋಸ್ಕರ ಇಲ್ಲ ನಾವು ಮಧ್ಯರಾತ್ರಿ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಮಾಡಿದ್ರು. ಅದ್ಯಾವುದೋ ಒಂದು ವರ್ಗಕ್ಕೆ ಓಲೈಸೋಕೋಸ್ಕರ. ಇವತ್ತು ಅದರ ಪರಿಣಾಮವನ್ನ ನೋಡ್ತಾ ಇದೀವಿ. ನಾವು ಕೇವಲ ಪೊಲೀಸ್ ಅವ್ರಿಗೆ ಬೈತಾ ಹೋದ್ರೆ, ಪೊಲೀಸ್ ಅವ್ರಿಗಿರುವ ಸಂಖ್ಯೆ, ಪೊಲೀಸ್ ಅವ್ರಿಗಿರೋ ಶಕ್ತಿ, ಪೊಲೀಸ್ ಅವ್ರಿಗೆ ಮೇಲೆ ನಾವು ಏರ್ತಾ ಹೋಗ್ತಾ ಇರುವ ಜವಾಬ್ದಾರಿ, ಇದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಕೂಡ ಕಷ್ಟ ಆಗ್ತದೆ. ಅವ್ರು ನಿಜವಾಗ್ಲೂ ಪೊಲೀಸಿಂಗ್ಗೆ ಬಹಳ ಕಡಿಮೆ ಇವತ್ತು ಟೈಮು ಮತ್ತೆ ಎನರ್ಜಿ ಸಿಗ್ತಾ ಇದೆ. ನನ್ಗನ್ಸುತ್ತೆ ಇದ್ರ ಬಗ್ಗೆ ಸರ್ಕಾರ ಇವತ್ತು ಪುನರ್ ವಿಮರ್ಶೆ ಇವತ್ತು ಮಾಡಬೇಕಾಗಿದೆ. ಬೆಂಗಳೂರಿನಲ್ಲಿ ಯಾವುದೇ ಯುವತಿ, ಯಾವುದೇ ಹೆಣ್ಣು ಮಗಳ ಮೇಲೆ ಈ ರೀತಿ ದೌರ್ಜನ್ಯ ಆದ್ರೆ ನಮ್ಮ ಮನೆಯ ಹುಡುಗಿ ಮೇಲೆ ಆದಂಗೆ ಅನ್ನೋ ಮನಸ್ಥಿತಿ ನಮಗೆ ಬಂದಾಗ ಮಾತ್ರ, ಆ ಒಂದು ಆಕ್ರೋಶ ಬಂದಾಗ ಮಾತ್ರ ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕ್ಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ಈ ಬೀದಿ ಕಾಮಣ್ಣಗಳೇನಿದ್ದಾರೆ ಇವರ ವಿಕೃತ ಮನಸ್ಸು ಕೂಡ ಬದಲಾಗಬೇಕು ಅನ್ಸುತ್ತೆ ಸುರೇಶ್ ಕುಮಾರ್ ಅವರೇ. ನೋಡಿ, ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಒಂದು ಸೊಗಸಾದ ಮಾತು ಹೇಳಿದ್ರು. ಪ್ರತಿ ಕಡೆ ನಾವು ಹೆಣ್ಮಕ್ಳಿಗೆ ಹೇಳ್ತೀವಿ, ನೀನು ಹೀಗಿರ್ಬಾರ್ದು ಹಾಗಿರ್ಬೇಕು ಅಂತ. ನಮ್ಮ ಮನೆಯ ಗಂಡು ಮಕ್ಕಳಿಗೆ ಯಾಕೆ ಅದನ್ನ ಕಲ್ಸೋದಿಲ್ಲ? ನೀನ್ ಹೀಗಿರ್ಬೇಕು ಹಾಗಿರ್ಬಾರ್ದು ಅಂತ. ಎಲ್ಲೋ ನಾವು ಬೀದಿ ಕಾಮಣ್ಣಗಳನ್ನ ನಾವು ಸೃಷ್ಟಿ ಮಾಡ್ತಾ ಇದೀವಿ. ನಾವು ಅದಕ್ಕೊಂದು ಕಡಿವಾಣ ಹಾಕ್ತಾ ಇಲ್ಲ. ನಾನು ಆಗ್ಲೇ ಹೇಳ್ದಂಗೆ ಆ ಬೀದಿ ಕಾಮಣ್ಣಗಳಿಗೆ ಭಯವೂ ಇಲ್ಲ, ಸಮಾಜದ ಬಗ್ಗೆ ಸಂಕೋಚನವೂ ಇಲ್ಲ. ಅದರಿಂದ ಇದು ತೊಂದರೆ ಆಗ್ತಾ ಇರೋದು. ಇದ್ರ ಬಗ್ಗೆ ಎಲ್ಲಾ ನಾಯಕರು, ನೈತಿಕ ಜವಾಬ್ದಾರಿ ಹೊತ್ತಿರುವ ಎಲ್ಲಾ ನಾಯಕರು ಇದ್ರ ಬಗ್ಗೆ ಗಂಭೀರವಾಗಿ ಇವತ್ತು ಯೋಚನೆ ಮಾಡಬೇಕಾಗಿದೆ. ಜೊತೆಗೆ ಈ ರೀತಿ ಸಣ್ಣ ಪುಟ್ಟ ಘಟನೆ ಆದಾಗ ದೂರು ಕೊಟ್ಟಾಗ್ಲೂ ಕೂಡ ಒಂದು ಆರೋಪ ಇದೆ, ಪೊಲೀಸರು ಅಷ್ಟೇನಾ ಅಂತ ಅದನ್ನ ತಗೊಳ್ತಾರೆ, ದೃಶ್ಯ ಸಿಗಬೇಕು ಅವರಿಗೆ, ಮಾಧ್ಯಮಗಳಲ್ಲಿ ಅದು ಬಂದು ಅದನ್ನ ಪ್ರಸಾರ ಮಾಡಿದಾಗ ಒತ್ತಡ ಬಿಲ್ಡ್ ಆದಾಗ್ಲೇ ಅವರು ಕ್ರಮವನ್ನ ಕೈಗೊಳ್ತಾರೆ ಅಂತ ಹೇಳಿ. ಕೈಗೊಂಡ್ರೆ, ಪರಿಗಣಿಸಿದ್ರೆ ಸ್ವಲ್ಪ ಭಯ ಇರುತ್ತೆ, ಕಾನೂನಿದೆ ಅನ್ನುವಂಥ ಒಂದು ಪರಿಜ್ಞಾನ ಕೂಡ ಇರುತ್ತೆ ಅನ್ನುವಂಥದ್ದು ಇಲ್ಲಿರುವಂತಹ 100% ಸತ್ಯ. ಅದು ಪೊಲೀಸ್ ಅವ್ರಿಗೆ ಅವರು ಮನಸ್ಸು ಮಾಡಿದ್ರೆ ಇಂಥವರಲ್ಲಿ ಭಯ ಹುಟ್ಟು ಮಾಡೋದಕ್ಕೆ ಅನೇಕ ಮಾರ್ಗಗಳಿದೆ. ಅದು ಮಾಡಬೇಕು. ಬಟ್ ಬಹಳ ಸಲ ಪೊಲೀಸವರು ಅನ್ಯಾನ್ಯ ಚಟುವಟಿಕೆಗಳಲ್ಲಿ ತೊಡಗಿರೋದ್ರಿಂದ ಇದಕ್ಕೆ ಸಮಯನೂ ಕಡಿಮೆ ಸಿಗ್ತಾ ಇದೆ, ಅವ್ರಿಗೆ ಮನಸ್ಸು ಕೂಡ ಕಡಿಮೆ ಆಗ್ತದೆ. ಧನ್ಯವಾದ ಸುರೇಶ್ ಕುಮಾರ್ ಅವರೇ ತಮ್ಮ ಪ್ರತಿಕ್ರಿಯೆಗಾಗಿ.